ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಅಂದ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ. ಈ ಎಲ್ಲದರ ಮಧ್ಯೆ ಈಗ ಧರ್ಮಸ್ಥಳದಲ್ಲಿ ದೊಡ್ಡವರು ಅಂತ ಏನು ಗುರುತಿಸಿಕೊಂಡಿದ್ದಾರೋ, ನಾನು ಅವರ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬದಲಿಗೆ ಅದರಿಂದ ಬೇರೆ ಬೇರೆ ರೀತಿಯಾದಂಥ ಕಾನೂನಿನ ಸಮಸ್ಯೆಗಳು ಎದುರಾಗಬಹುದು. ಆ ಕಾರಣದಿಂದಾಗಿ ಅವರ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಿಮಗೆ ಈಗಾಗಲೇ ಅರ್ಥ ಆಗಿಬಿಟ್ಟಿರುತ್ತೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎಂಬುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚಿಸ್ತಾ ಹೋಗೋಣ. ನಮ್ಮ ಕಾನೂನಿನ ವ್ಯವಸ್ಥೆಗಳು ಯಾವ ರೀತಿಯಾಗಿದ್ದಾವೆ, ಒಂದು ಸಬಲರಿಗೂ ಮತ್ತು ದುರ್ಬಲರಿಗೂ ಇರುವಂತಹ ಒಂದು ವ್ಯವಸ್ಥೆಗಳು ಹೇಗೆ, ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಸರ್ಕಾರಗಳು ಯಾವ ರೀತಿಯಾದಂತಹ ಸ್ಪಂದನೆಗಳನ್ನು ಮಾಡ್ತಾರೆ, ಯಾರು ಯಾವ ಮಟ್ಟದಲ್ಲಿ ಇದ್ದಾರೆ, ಈ ರೀತಿಯಾದಂಥ ಒಂದಿಷ್ಟು ವಿಷಯವನ್ನು ಎಲ್ಲವೂ ಕೂಡ ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಂದ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಕೂಡ ವಿಚಾರ ಅಥವಾ ಇದೊಂದು ಮಹತ್ವದ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಈ ಒಂದು ವಿಷಯದಲ್ಲಿ ಈಗ ನಾವು ಚರ್ಚಿಸ್ತಾ ಇರುವಂಥ ವಿಷಯ ಏನಿದೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ವಿಷಯವನ್ನು ಎತ್ಕೊಂಡಿರುವಂಥದ್ದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಬಲರಿಗೂ ದುರ್ಬಲರಿಗೂ ಕಾನೂನು ವ್ಯವಸ್ಥೆಗಳು ಅಥವಾ ಅಧಿಕಾರಿಗಳು ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂಬುದೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಒಂದಿಷ್ಟು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದೀನಿ. ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಕೆಲವು ದಿನಗಳ ಕಾಲ ಸಾಕಷ್ಟು ಶಬ್ದವನ್ನು ಕೂಡ ಅಥವಾ ಸಾಕಷ್ಟು ಸದ್ದನ್ನು ಮಾಡಿ ಈ ಒಂದು ಧರ್ಮಸ್ಥಳ ಪ್ರಕರಣ ಹೋಗಿತ್ತು. ಆದರೆ ಮಧ್ಯದಲ್ಲಿ ಒಂದಿಷ್ಟು ಸೈಲೆಂಟ್ ಆಗಿಬಿಟ್ಟಿತ್ತು. ಅದಾದ ಬಳಿಕ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ತನಿಖೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಒಂದು ಡೆಡ್ ಲೈನ್ ಅನ್ನು ಕೊಟ್ಟುಬಿಟ್ಟಿದ್ರು. ಅಕ್ಟೋಬರ್ 31 ಒಳಗಾಗಿ ಒಂದು 2 ದಿನಗಳ ಹೆಚ್ಚು ಕಡಿಮೆ ಅವಧಿಯಲ್ಲಿ ನೀವು ವರದಿಯನ್ನು ಕೊಟ್ಟು ಬಿಡಬೇಕು ಅನ್ನೋ ರೀತಿಯಾಗಿ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ರು. ಆದರೆ ಇನ್ನು ಗಿರೀಶ್ ಮಠಣ್ಣವರ್, ಮಹೇಶೆಟ್ಟಿ ತಿಮರೋಡಿ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರು ಅಂತ ಏನು ಗುರುತಿಸಿಕೊಂಡಿದ್ರು 4 ಜನಗಳು ಕೋರ್ಟ್ನಲ್ಲಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ನಮ್ಮ ಮೇಲೆ FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ನಾವು ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದರೆ SITಗೆ ನಾವು ಸಾಕ್ಷಿಯನ್ನು ಹೇಳ್ತೀವಿ ಅಂತ ಹೇಳಿದ್ವಿ. ಆದರೆ ಅವರು ಯಾಕೆ ನಮ್ಮ ಮೇಲೆ FIR ದಾಖಲಿಸಿಕೊಂಡಿದ್ದಾರೆ, ಪದೇ ಪದೇ ನಮ್ಮನ್ನು ಇನ್ವೆಸ್ಟಿಗೇಷನ್ ಕರೀತಾ ಇದ್ದಾರೆ, ನಾವು ಯಾವುದೇ ಸಂದರ್ಭದಲ್ಲೂ ಹೋಗೋದಕ್ಕೆ ಸಿದ್ಧವಿದ್ವಿ, ಹಾಗಂತ ಪದೇ ಪದೇ ಕರೆಯೋದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಒಂದು ಹೈಕೋರ್ಟ್ನ ಮೊರೆ ಹೋಗಿರ್ತಾರೆ. ಅದಾದ ಬಳಿಕ ಹೈಕೋರ್ಟ್ ತೀರ್ಪು ಕೂಡ ಬರುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಕರೆಯೋ ಹಾಗಿಲ್ಲ, ಅಂದರೆ ಒಂದಿಷ್ಟು ದಿನಗಳ ಕಾಲಾವಕಾಶವನ್ನು ಕೂಡ ಕೊಟ್ಟು ಬಿಡುತ್ತೆ. ಈಗ ಈ ಗೃಹ ಸಚಿವರು ನೀಡಿರ್ತಕ್ಕಂಥ ಡೆಡ್ಲೈನ್ ಅನ್ನು ಮೀರಿ ಈ ಒಂದು ಅವಧಿ ಮುಂದೆ ಹೋಗಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿದೆ. ಎಲ್ಲದರ ಮಧ್ಯೆ ಈ ಒಂದು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಕೇಸುಗಳು ದಾಖಲಾಗ್ತಾ ಇದ್ದಾವೆ. ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಆದರೆ ಈ ಒಂದು ಧರ್ಮಸ್ಥಳದಲ್ಲಿ ದೊಡ್ಡವರು ಅಂತ ಗುರುತಿಸಿಕೊಂಡಿರೋರ ಮೇಲೆ ಯಾಕೆ ಕೇಸುಗಳು ದಾಖಲಾಗ್ತಾ ಇಲ್ಲ ಎಂಬುದು ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುವಂಥ ಏಕೈಕ ಪ್ರಶ್ನೆ. ಈಗ ಯಾವುದೇ ಒಂದು ವ್ಯಕ್ತಿ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದುಬಿಟ್ರೆ ಆ ಒಂದು ವ್ಯಕ್ತಿಯನ್ನು ಬಂಧಿಸೋದಕ್ಕೆ ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ಮುಂದಾಗ್ಬಿಡ್ತಾರೆ. ಆದರೆ ದೊಡ್ಡವರು ಅಂದ ತಕ್ಷಣ ಅಥವಾ ಪ್ರಬಲರು ಅನ್ನೋ ಕಾರಣದಿಂದಾಗಿ ಅವರನ್ನು ಸೈಲೆಂಟ್ ಆಗಿ ಅಥವಾ ಸುಮ್ಮನೆ ಬಿಟ್ಟುಬಿಟ್ರ ಎಂಬುದು ಗೊತ್ತಾಗದೇ ಇರುವಂಥ ಒಂದು ಪ್ರಶ್ನೆ ಕೂಡ ಆಗಿಬಿಟ್ಟಿದೆ. ಸೊ ಒಂದು ಉದಾಹರಣೆಗೆ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋದಾದರೆ, ಯಾರ್ದಾದ್ರೂ ಒಂದು ಕೊಲೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಏನೋ ಅಂತ ಅಂದ್ಕೊಳ್ಳೋಣ. ಒಂದು ಕೊಲೆ ಆಗಿದೆ. ಕೊಲೆಯನ್ನು ಯಾರು ಮಾಡಿದ್ದಾರೆ ಎಂಬುದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅದು ನಿಗೂಢವಾಗಿ ಇರುತ್ತೆ. ಆದರೆ ಸ್ಥಳೀಯರು ಅಥವಾ ಗ್ರಾಮಸ್ಥರು ಅಂತ ಏನು ಕರಿತೀವಿ ಅಥವಾ ಕುಟುಂಬದವರು ಅಂತ ಏನು ಕರಿತೀವಿ, ಕೆಲವೊಂದಿಷ್ಟು ಜನರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿರ್ತಾರೋ ಅವರನ್ನು ಬಂಧಿಸೋದಕ್ಕೆ ಮುಂದಾಗ್ತಾರೆ, ಅವರನ್ನು ತನಿಖೆಗೆ ಕರೆದುಕೊಂಡು ಹೋಗಿಬಿಡ್ತಾರೆ. ಕೆಲವೊಂದು ಕಡೆ ಮುಂದುವರೆದು ಎಂತಹ ನಾಲಾಯಕ ಅಧಿಕಾರಿಗಳು ಇರ್ತಾರೆ ಎಂಬುದನ್ನು ಗಮನಿಸೋದಾದ್ರೆ, ಒಂದು ಆರೋಪವನ್ನು ಒಂದು ವ್ಯಕ್ತಿಯ ಮೇಲೆ ಮಾಡಿದಾರೆ ಅಂದ ತಕ್ಷಣ ಅವನನ್ನು ಅರೆಸ್ಟ್ ಮಾಡ್ತಾರೆ. ಅವನು ಆ ಒಂದು ಕೇಸಲ್ಲಿ ಇನ್ವಾಲ್ವ್ ಇಲ್ಲದೇ ಇದ್ರೂ ಕೂಡ ಆ ಒಂದು ವ್ಯಕ್ತಿಯ ಮೇಲೆ ಕೇಸನ್ನು ದಾಖಲಿಸಿ ಅವನನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡುವಂತಹ ನಾಲಾಯಕ ಅಧಿಕಾರಿಗಳು, ನಾಲಾಯಕ ವ್ಯವಸ್ಥೆ ಕೆಲವೊಂದು ಜನರಲ್ಲಿ ಇದೆ. ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಬೆಳಕಿಗೂ ಕೂಡ ಬಂದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಅಮಾನತಾಗಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಹೊಸದೇನೂ ಅಲ್ಲ. ಆದರೆ ಇಲ್ಲಿ ಸಹಜವಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಘಟನೆ, ಈಗಾಗಲೇ SIT ತಂಡ ರಚನೆ ಆಗಿದೆ. ಯಾರ್ದೋ ಒಂದು ಕುಟುಂಬದ ಮೇಲೆ ಸಾಕಷ್ಟು ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರುಗಳನ್ನು ಯಾಕೆ ಇವರು ಅರೆಸ್ಟ್ ಮಾಡ್ತಾ ಇಲ್ಲ ಅಥವಾ ಅವರ ಮೇಲೆ FIR ಯಾಕೆ ಆಗ್ತಾ ಇಲ್ಲ ಅಥವಾ ಅವ್ರನ್ನ ಯಾಕೆ ಇನ್ವೆಸ್ಟಿಗೇಷನ್ಗೆ ಕರಿತಾ ಇಲ್ಲ ಅನ್ನೋದು ಸಾಕಷ್ಟು ಜನರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಇಲ್ಲಿ ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಅಂತ ಯಾವುದೇ ರೀತಿಯಾಗಿ ಕಾನೂನಿನಲ್ಲಿ ಇಲ್ಲ. ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೋ ಅದು ಕೂಡ ಗೊತ್ತಿಲ್ಲ. ಸೊ ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸಾಕಷ್ಟು ಜನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೆಗೆಟಿವ್, ಪಾಸಿಟಿವ್ ಅಂತಹದ್ದೆಲ್ಲವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಅದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅವರಿಗೆ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸ್ವತಂತ್ರ ನಮ್ಮ ಕಾನೂನಲ್ಲಿದೆ. ಅದರ ಬಗ್ಗೆ ಹೆಚ್ಚು ವಿವರವನ್ನು ಕೂಡ ಅಥವಾ ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಕೂಡ ನಾವು ಮಾಡೋದು ಸೂಕ್ತವಲ್ಲ.
ಆದರೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ, ನಾನು ಪದೇ ಪದೇ ಅದನ್ನೇ ವಿಚಾರವನ್ನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕುಟುಂಬದ ಅಥವಾ ಕೆಲವೊಂದಿಷ್ಟು ಪ್ರಭಾವಿಗಳ ಹೆಸರು ಕೇಳ್ತಾ ಇರೋದ್ರಿಂದ ಅವರುಗಳನ್ನು ಯಾಕೆ ಇನ್ವೆಸ್ಟಿಗೇಷನ್ಗೆ ಕರೀತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ, ಯಾರ ಹೆಸರು ಕೇಳಿ ಬರ್ತಾ ಇದೆ, ಯಾರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಇಂಥದ್ದೆಲ್ಲವನ್ನು ಕೂಡ ಗಮನಿಸಿದ್ದೀರಿ. ಅವರಿಗೆ ಇದುವರೆಗೂ ಒಂದು ನೋಟಿಸ್ ಕೂಡ ಹೋಗಿಲ್ಲ ಅಂತಂದರೆ ಏನು ಇದರ ಅರ್ಥ ಎಂಬುದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕಾಗುತ್ತೆ. ಇನ್ನು ಕೆಲವೊಂದಿಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಿದ್ರ ಅಥವಾ ಹಿಂದೂಗಳ ನಂಬಿಕೆಗೆ ಬೆಂಕಿಯನ್ನ ಇಟ್ರ, ಷಡ್ಯಂತ್ರವನ್ನ ಮಾಡಿದ್ರ, ಈ ರೀತಿಯಾದಂಥ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ. ಯಾವುದು ಷಡ್ಯಂತ್ರ, ಯಾವುದು ಬೆಂಕಿ ಇಡುವಂತಹ ಕೆಲಸ, ಅಥವಾ ಯಾವುದು ಧರ್ಮಸ್ಥಳ ಹೆಸರಿಗೆ ಕಳಂಕ ತರುವಂತಹದ್ದು ಏನು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಒಂದಿಷ್ಟು ಅನುಮಾನಗಳು ಅಂತಹದ್ದೆಲ್ಲವೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಒಂದು SIT ತಂಡ ರಚನೆ ಆಗಿ ಅದಕ್ಕೆ ಸಮಸ್ಯೆಗಳಿಗೆ ಅಥವಾ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದ್ರಲ್ಲಿ ಯಾವುದೇ ರೀತಿಯಾದಂತಹ ಷಡ್ಯಂತ್ರ ಅಥವಾ ಮಸಿ ಬಳಿಯುವಂಥ ಕೆಲಸ, ಬೆಂಕಿ ಹಚ್ಚುವಂಥ ಕೆಲಸ ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಗೊತ್ತಿಲ್ಲ, ಕೆಲವೊಂದು ಅವರವರ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ತಾರೆ, ಅದು ಬೇರೆ ವಿಚಾರ. ಆದರೆ ಈ ಒಂದು ಸಂದರ್ಭದಲ್ಲಿ ಅಂತಹದ್ದು ಯಾವುದೂ ಕೂಡ ಆಗಬಾರ್ದು. ಒಂದು ವೇಳೆ ಷಡ್ಯಂತ್ರ ಅಥವಾ ಇನ್ನೇನೋ ಆಗಿದ್ರೆ ಖಂಡಿತವಾಗಿಯೂ ಆ ಒಂದು ನಾಲಾಯಕರಿಗೂ ಕೂಡ ಶಿಕ್ಷೆ ಆಗಲಿ, ಅದೇನು ಯಾವುದೇ ರೀತಿಯಾದಂಥ ಮುಲಾಜಿಲ್ಲ. ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಆ ಶಿಕ್ಷೆಗೆ ಅವರೆಲ್ಲರೂ ಕೂಡ ಬರಲಿ. ಹಾಗಂತ ಹೋರಾಟ ಮಾಡ್ತಾ ಇರೋದು ಅಥವಾ ಇನ್ನೇನೋ ಮಾಡ್ತಾ ಇರುವಂಥದ್ದನ್ನು ತಪ್ಪು ಅಂತ ಬಿಂಬಿಸೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಈಗ ಮೊನ್ನೆ ಅಷ್ಟೇ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ, ಬೆಳ್ತಂಗಡಿ ತಹಸೀಲ್ದಾರ್ ಆಫೀಸ್ಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಡೋದಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರ ವರ್ತನೆ ಹೇಗಿತ್ತು ಎಂಬುದನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಿಜಕ್ಕೂ ನಾವು ಬದುಕ್ತಾ ಇದ್ದೀವಲ್ಲ, ಒಂದಿಷ್ಟು ಪ್ರಶ್ನೆ ಅಂತಹದ್ದೆಲ್ಲವೂ ಕೂಡ ಕಾಡುತ್ತೆ. ಇತ್ತೀಚೆಗೆ ಒಂದು ಚಿನ್ನಯ್ಯನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಕೂಡ ಹೊರಗಡೆ ಬಂದಿರತಕ್ಕಂಥದ್ದು. ಧರ್ಮಸ್ಥಳದಲ್ಲಿ UDRಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಶವಗಳನ್ನು UDR ಮಾಡದೇ ಅವುಗಳನ್ನು ಊತ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಅದು ಅಧಿಕೃತವಾದಂತಹ ಮಾಹಿತಿ ಏನು ಅಲ್ಲ, ಬದಲಿಗೆ ಅಂತಹದ್ದೊಂದು ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಅದರ ಬಗ್ಗೆ ಇನ್ನು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಕ್ಲಾರಿಟಿ ಸಿಕ್ಕರೆ ಅದರ ಬಗ್ಗೆಯೂ ಕೂಡ ನಿಮ್ಮ ಒಟ್ಟಿಗೆ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತೀನಿ. ಸೊ ಒಟ್ಟಾರೆಯಾಗಿ ಇಂತಹದ್ದೊಂದು ವಾದ ವಿವಾದ ಅಥವಾ ಇಂತಹದ್ದೊಂದು ಪ್ರಶ್ನೆ ಅಂತಹದ್ದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು, ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಲ್ಲಿ ವೈಯಕ್ತಿಕ ನನ್ನ ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿಲ್ಲ, ಬದಲಿಗೆ ಇಂತಹದ್ದೆಲ್ಲವೂ ಕೂಡ ನಡೀತಾ ಇದೆಯಲ್ಲ, ಹಾಗಾಗಿ ಆ ಒಂದು ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಏನೇನಾಗ್ತಾ ಇದೆ, ಒಂದು ಪ್ರಬಲರಿಗೂ ಮತ್ತು ದುರ್ಬಲರಿಗೂ ಯಾವ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ, ಯಾವ ರೀತಿಯಾದಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿತ್ತು. ಆ ಒಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೆ ಈ ಒಂದು ಪ್ರಕರಣದ ಬಗ್ಗೆ ಅಥವಾ ಈ ಒಂದು ಬೆಳವಣಿಗೆಯ ಬಗ್ಗೆ, ಈ ದುರ್ಬಲರು ಮತ್ತು ಪ್ರಬಲರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನು ಅನಿಸುತ್ತೆ? ಅಧಿಕಾರಿಗಳು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಎಲ್ಲರನ್ನು ಗಮನಿಸ್ತಾ ಇದ್ದಾರಾ ಏನು? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ವಿಚಾರ ಅಥವಾ ವಿಷಯ ಗೊತ್ತಾಗ್ಬಿಡ್ಲಿ. ಪ್ರಬಲರು ದುರ್ಬಲರು ಯಾವ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಎಂಬುದು ಅವರಿಗೂ ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಾಗಿ ಯಾರಿಂದನೂ ಕೂಡ ಸಿಗೋದಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ಏನು ಅಂತ. ಸೊ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಒಂದಿಷ್ಟು ಮಾಹಿತಿ ತಲುಪಲಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.